ಇನ್ನೊಂದ್ ಏನು ಅಂತಂದ್ರೆ ನನ್ಗೆ ಅನ್ನಿಸ್ತಾ ಇರೋದು ಇವ್ರು ಮಾಡ್ತಾ ಇರೋದೇ ಟೋಟಲಿ ಫ್ರಾಡ್. ಫ್ರಾಡ್. ಯಾವ ತರ ಅಂತಂದ್ರೆ ಈಗ ರಿಸರ್ವೇಶನ್ ಅದು ಇದು ಅನ್ಕೊಂಡೆಲ್ಲ ತತ್ತಾ ಇದ್ರಲ್ಲ ಇವೆಲ್ಲ ಈ ರಿಸರ್ವೇಶನ್ ಅನ್ನೋದೇ ಅಪ್ರಸ್ತುತ ಹೌದು. ನನ್ನ ದೃಷ್ಟಿನಲ್ಲಿ ನನ್ನ ವಿಚಾರಗಳು. ಕರೆಕ್ಟ್. ರಿಸರ್ವೇಶನ್ ಅಂತಕ್ಕಂಥದ್ದೇ ಅಪ್ರಸ್ತುತ. ಮತ್ತೆ ಈ ಎಜುಕೇಶನ್ ಇವರು B.Ed D.Ed ಮಾಡಿ ಗುಲಾಮರ್ ಮಾಡಕ್ಕೋಸ್ಕರ ಟ್ರೈನಿಂಗ್ ಕೊಡ್ತಾ ಇರೋದು. ಹೌದು. ಯಾಕೆ ಅಂದ್ರೆ ಮೋಸ್ಟ್ ಆಫ್ ಆಲ್ ಕಾಲೇಜಸ್ ಎಲ್ಲ ರಾಜಕಾರಣಿಗಳು ಹ್ಮ್. ಒಳ್ಳೊಳ್ಳೆ ಇವರು ಬಿಸಿನೆಸ್ ಮ್ಯಾನ್ಗಳ ಹತ್ರ ಇದೆ. ಹ್ಮ್. ಈಗ ಸರ್ಕಾರಿ ನೇಮಕಾತಿನ 5 ವರ್ಷದಲ್ಲಿ ಎಷ್ಟು ಸಾವಿರ ತಗೋತಾರೆ ಹ್ಮ್. ಅದನ್ನ ಒಂದ್ ಪಟ್ಟಿ ಮಾಡ್ಕೊಳ್ಳೋಣ. ಹೌದು. ಎಷ್ಟು ಸಾವಿರಕ್ಕೆ ಉದ್ಯೋಗ ಕೊಡ್ತಾರೆ, ಎಷ್ಟು ಸಾವಿರ ಜನರನ್ನ ಇವರು ತರಬೇತಿ ಕೊಡ್ತಾರೆ. ಹ್ಮ್. ಕೊಟ್ಟಂತ ತರಬೇತಿ ಪಡೆದಂತವರಲ್ಲಿ ಗೌರ್ಮೆಂಟ್ ಕೆಲಸ ಸಿಕ್ಕದವರು ಓಕೆ, ಸಿಕ್ಕದೇ ಇರೋರು ಖಾಸಗಿನಲ್ಲಿ ದುಡಿತಾರೆ. ಅಲ್ಲಿ ಎಷ್ಟು ಕೊಡ್ತಾರೆ ಸ್ಯಾಲ್ರಿ? ಗೌರ್ಮೆಂಟ್ ಇಲ್ಗೂ ಎಷ್ಟು ಡಿಫ್ರೆನ್ಸಿಯೇಷನ್ ಇದೆ? ಹೌದು. ಅವ್ರು ಹೆಂಗ್ ಜೀವನ ಮಾಡ್ಬೇಕು ಹಾಗಾದ್ರೆ? ಖಾಸಗಿ ಸಂಸ್ಥೆಗಳೆಲ್ಲ ಯಾರು ಹಿಡಿತಲ್ಲಿವೆ? ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ? ಇವ್ರಿಗೆ ಅಷ್ಟೊಂದು ಉದ್ಯೋಗ ಕೊಡಕ್ ಆಗಲ್ಲ ಅಂದ್ಮೇಲೆ ಅಷ್ಟು ಜನಕ್ಕೆ ತರಬೇತಿ ಯಾಕೆ ಕೊಡ್ತಾರೆ? ಹೌದು ಅಲ್ವಾ? ಮತ್ತೆ ಇವರು ಸರ್ಕಾರ ಮತ್ತೆ ಈ ಶಾಸಕರುಗಳು ಸರ್ಕಾರದಲ್ಲಿರೋರ್ಗೆ ಸ್ಯಾಲ್ರಿಗಳನ್ನ ಯಾವಾಗ ಬೇಕೋ ಅವಾಗ ಇವ್ರು ಹೆಂಗ್ ಬೇಕೋ ಹಂಗೆ ಜಾಸ್ತಿ ಮಾಡ್ಕೊ ಹೋಯ್ತಾ ಇರ್ತಾರೆ. ಬೇರೆ ಸಾಮಾನ್ಯ ಜನಗಳು ಮತ್ತೆ ಪ್ರೈವೇಟ್ ಅಲ್ಲಿ ಈಗ 80% ಯಾವುದೇ ಒಂದು ಇದರಲ್ಲಿ ಬಂದ್ರೆ 80% ಇವತ್ತೆಲ್ಲ ಖಾಸಗಿ ಆಗೋಗಿದೆ. ಹೌದು. ಖಾಸಗಿನಲ್ಲಿ ಮಾಡ್ತಕ್ಕಂಥವ್ರು ಯಾವ ತರ ಬದುಕ್ಬೇಕು, ಯಾವ ತರ ದುಡಿಬೇಕು ಹಾಗಾದ್ರೆ? ಹ್ಮ್. ಇವ್ರಿಗೆ ಇನ್ಫ್ಲೇಷನ್ ತಡೆಯಕ್ಕಾಯ್ತಾ ಇಲ್ಲ, ಸಂಬಳ ರೈಸ್ ಆಗ್ಬೇಕು. ಖಾಸಗಿನಲ್ಲಿರೋರ್ಗೆ ಯಾವ ಪ್ರಮಾಣದಲ್ಲಿ ರೈಸ್ ಆಯ್ತಾ ಇದೆ? ಹೆಂಗೆ ಅವರು ಹಾಗಾದ್ರೆ ಹೆಂಗೆ ಅವ್ರು ಯಾವ ತರ ಬದುಕ್ಬೇಕು ಸಮಾಜದಲ್ಲಿ? ಖಾಸಗಿ ಶಾಲೆ ಶಿಕ್ಷಕರು ಟೀಚರ್ಗಳು ಹೆಂಗ್ ಬದುಕ್ಬೇಕು? ಈಗ ನೀವು ಕಾಲ್ ಮಾಡ್ಲಿ ಅಂತ ಹೋರಾಟ ಮಾಡ್ತೀರಾ, ಎಷ್ಟೋ ಜನಕ್ಕೆ ಆಗುತ್ತೆ, ಉಪಯೋಗ ಇಲ್ಲ ಅಂತ ಹೇಳಲ್ಲ. ಬಟ್ ಈಗ ನಾವು ಒಂದ್ ಎಕ್ಸಾಂಪಲ್ ಹೇಳೋದು 79.8 ನಿಂತ್ಕೊಂಡವನ್ಗೆ ಕೆಲಸ ಸಿಗುತ್ತೆ, 79.7 ತಗೊಂಡವನ್ಗೆ ಸಿಗಲ್ಲ. ಹಾಗಾದ್ರೆ ಅವನು ಏನ್ ಮಾಡ್ಬೇಕು? ಇದ್ರ ಬಗ್ಗೆ ಮತ್ತೆ ಅತಿಥಿ ಶಿಕ್ಷಕರನ್ನ ನೀವು ಮಾತಾಡಿದ್ರಲ್ಲ, ಅದು ತುಂಬಾ ವಿಚಾರ. ಅತಿಥಿ ಈಗ ನಮ್ ದೇಶದಲ್ಲಿ ಕಾನೂನು ಇರೋದೇನೋ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ. ಈಗ ಅತಿಥಿ ಶಿಕ್ಷಕರಾದ್ರೇನು ಯಾರಾದ್ರೇನು ಇವ್ರು ಸರ್ಕಾರನೇ ಈ ತರ ಫ್ರಾಡ್ ಮಾಡ್ತಾ ಇದ್ದಾಗ ಅತಿಥಿ ಶಿಕ್ಷಕರು ಸಮಾನವಾಗಿ ಕೆಲಸ ಮಾಡ್ತಾ ಇದಾರೆ ತಾನೆ ಅವ್ರಿಗೆ? ಆಮೇಲೆ ಅತಿಥಿ ಶಿಕ್ಷಕ ಅನ್ನೋದು ತಾತ್ಕಾಲಿಕ, ಅತ್ತೆ ಟೈಮ್ ಸರ್ಕಾರಕ್ಕೆ ತುಂಬ್ಕೊಳಕ್ ಆಗಲ್ಲ ಅಣ್ಣ, ಇದಕ್ಕೆ ಅದು 1 ವರ್ಷ 2 ವರ್ಷದ ಮಟ್ಟಕ್ಕೆ ಮಾತ್ರ ತುಂಬ್ಕೋಬೇಕು ಅಂತ ಇವರು ನೇಮಕಾತಿನೇ ತಡೆ ಹಿಡಿದ್ಬಿಟ್ಟು ಅತಿಥಿ ಶಿಕ್ಷಕರನ್ನೇ ಒಂದು ಪರಂಪರೆ ತರ ಬೆಳೆಸ್ಕೊ ಬಂದ್ಬಿಟ್ಟಿದ್ದಾರೆ. ಅಲ್ವಾ? ಯಾಕೆ ಅಂತಂದ್ರೆ ಬರೀ 10,000 12,000ಕ್ಕೆಲ್ಲ ದುಡಿಸ್ತಾ ಇದಾರೆ ಸರ್ಕಾರದವರು. ಅಲ್ಲೇನೆ ಗೌರ್ಮೆಂಟ್ ನಲ್ಲಿರೋನು ಪರ್ಮನೆಂಟ್ ಆಗಿರೋನ್ಗೆ 80,000 60,000 ತಗತಾನೆ. ಇವ್ನು 10,000ಕ್ಕೆ ಹೆಂಗೆ ಆಗಾರೆ? ಅವ್ನ ಹೆಂಗ್ ಗುಣಮಟ್ಟ ಶಿಕ್ಷಣ ಕೊಡಕ್ಕಾಗತ್ತೆ 10,000 ತಕೊಂಡು ವಿದ್ಯಾರ್ಥಿಗಳಿಗೆ? ಅಲ್ವಾ? ಇದ್ರ ಬಗ್ಗೆ ಈ ಮೀಸಲಾತಿ ಇದು ಎಲ್ಲಾನು ಬಿಡ್ಬಿಟ್ಟು ಸಮಗ್ರವಾದ ವಿಚಾರಗಳನ್ನ ಇಟ್ಕೊಂಡು ಎಲ್ಲರೂ ನಿರುದ್ಯೋಗಿಗಳು ಏನಿದ್ದಾರೆ ಹೋರಾಟ ಮಾಡಿದ್ರೆ ಎಲ್ಲರಿಗೂ ಒಂದು ಒಳ್ಳೇದಾಗೋ ತರ ಆಗುತ್ತೆ. ಇಲ್ಲ ಅಂತಂದ್ರೆ ಈ ನನ್ ಮಕ್ಳು ರಾಜಕಾರಣಿಗಳು ಯಾವತ್ತಿದ್ರು ಇವ್ರ ಹಣೆ ಬರನೇ ಇಷ್ಟು. ಮೋಸ ಮಾಡ್ಗಕ್ಕೆ ಅವ್ರು ಇರೋದು, ನಮ್ಮನ್ ಮೋಸ ಮಾಡಿ ನಾವು ಮೋಸ ಹೋಗಕ್ಕೆ ನಾವು ಮೀಸಲಾತಿ